ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಈ RCB ಅಂದ್ರೆ ನಮಗೆ ಜೂನ್ 4ರಂದು ನಡೆದ ಆ 11 ಜನರನ್ನ RCB ತಂಡ ಆಹುತಿ ತೆಗೆದುಕೊಳ್ತಲ್ಲ, ಆ ಒಂದು ಘಟನೆ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಅದು ಯಾವತ್ತಿಗೂ ಕೂಡ ಮಾಸೋದಿಲ್ಲ. ಇದೀಗ CID ಆ ಒಂದು ತಂಡ ತನಿಖೆ ನಡೆಸಿ ಈ ಒಂದು ಘಟನೆಗೆ ನೇರ ಕಾರಣ ಇಲ್ಲಿ RCB ಅಂತ ಹೇಳಿ ವರದಿಯನ್ನ ಈಗ ಸಿದ್ಧಪಡಿಸಿರುವಂತದ್ದು. ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ತದನಂತರ ಇದನ್ನ ಈ ಒಂದು ಏನು ಎಲ್ಲ ಎವಿಡೆನ್ಸ್ ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಇದೀಗ ತಯಾರಿ ಮಾಡ್ಕೊಂಡಿದೆ. ಇದರ ಬೆನ್ನಲ್ಲೇ ಮತ್ತೊಬ್ಬ RCB ತಂಡದ ಏನು ಕ್ರಿಕೆಟಿಗರ ಮೇಲೆ FIR ದಾಖಲಾಗಿರುವಂತದ್ದು. ಏನಿದೆ FIR ದಾಖಲಾಗಿದೆ RCB ಕ್ರಿಕೆಟ್ ಪ್ಲೇಯರ್ ಮೇಲೆ ಅಂತ ನೋಡೋದಾದ್ರೆ, ಇಲ್ಲಿ ಲೈಂಗಿಕ ದೌರ್ಜನ್ಯದ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ, ಜೊತೆಯಲ್ಲಿ ನಾಚಿಗೇಡು ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಈ ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರುವಂತಹ ಈ ಸೆಲೆಬ್ರಿಟೀಸ್ಗಳು, ಜೊತೆಯಲ್ಲಿ ಈ ಕ್ರೀಡಾಪಟುಗಳು, ಇವರನ್ನ ಅನುಕರಣೆ ಮಾಡುತ್ತೆ ಈ ಸಮಾಜ ಯಾವತ್ತಿದ್ರೂ ಕೂಡ. ಅವರ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಟರನ್ನ ತೆರೆಯ ಹಿಂದೆ ಮತ್ತೆ ತೆರೆಯ ಮೇಲೆ ಈ ಕ್ರೀಡಾಪಟುಗಳನ್ನ ಏನು ಆ ಒಂದು ವ್ಯಾಪ್ತಿಯ ಒಳಗೆ, ಆ ಕ್ರೀಡಾಂಗಣದ ವ್ಯಾಪ್ತಿಯ ಒಳಗೆ ಮತ್ತು ಹೊರಗೂ ಕೂಡ ಈ ಸಮಾಜ ಅವರನ್ನ ಅನುಕರಣೆ ಮಾಡುತ್ತೆ. ಹಾಗಾಗಿ ಇವರು ಕೂಡ ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರುವಂತಹ ಈ ಸೆಲೆಬ್ರಿಟೀಸ್ಗಳು, ಈ ಕ್ರೀಡಾಪಟುಗಳು ಇವತ್ತು ಸಮಾಜಕ್ಕೆ ಮಾರಕ ಆಗ್ತಾ ಇದ್ದಾರೆ ಎನ್ನುವಂತಹದಕ್ಕೆ ಈ ಒಂದು ಪ್ರಕರಣವೇ ಸಾಕ್ಷಿ. ಯಾರಿದು FIR ಯಾರ ಮೇಲೆ ದಾಖಲಾಗಿದೆ ಅಂತ ನೋಡೋದಾದ್ರೆ, RCB ತಂಡದ ವೇಗದ ಬೌಲರ್, ಸ್ಪೀಡ್ ಬೌಲರ್ ಯಶ್ ದಯಾಳ್ ಮೇಲೆ ಇದೀಗ FIR ದಾಖಲಾಗಿರುವಂತದ್ದು. ಯಾಕಪ್ಪ ಆಯ್ತು, ಅದ್ ಹೆಂಗೆ ಲೈಂಗಿಕ ದೌರ್ಜನ್ಯ ಅಂತ ನೋಡೋದಾದ್ರೆ, ಈ ಸುದ್ದಿ ನೋಡಿದ್ರೆ ನಿಜಕ್ಕೂ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ಯಶ್ ದಯಾಳ್ ನಿಜಕ್ಕೂ ಒಬ್ಬ ಪ್ರತಿಭಾವಂತ ಆಟಗಾರ, RCBಯ ವೇಗದ ಬೌಲರ್, ಸ್ಪೀಡ್ ಬೌಲರ್, ಪ್ರತಿಭಾವಂತ ಆಟಗಾರ. ಈತ ಏನ್ ಮಾಡ್ತಾರೆ ನೋಡಿ, ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನುವಾಗೆ ಇವರೆಲ್ಲ ಹಿಂಗ್ ಮಾಡ್ತಾರ ಅಂತ ಯಾರೊಬ್ರು ಕೂಡ ನಂಬೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಬರೋಬ್ಬರಿ ಒಬ್ಬ ಯುವತಿಗೆ ಮದುವೆ ಆಗ್ತೀನಿ ಅಂತ ಹೇಳಿ, ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪುಸಲಾಯಿಸಿ 5 ವರ್ಷಗಳ ಕಾಲ ಆಕೆಯ ಮೇಲೆ ಲೈಂಗಿಕ ಒಂದು ದೌರ್ಜನ್ಯವನ್ನ ಎಸಗಿರ್ತಾನೆ. ಕಡೆಯದಾಗಿ ಇವರಿಬ್ಬರ ನಡುವೆ ಎಲ್ಲೋ ಒಂದು ಆ ಯುವತಿಗೆ ಗೊತ್ತಾಗುತ್ತೆ, ಇವನು ನನಗೆ ಕೈ ಕೊಡ್ತಾನೆ, ಮದುವೆ ಆಗೋದಿಲ್ಲ ಅನ್ನೋದು ಯಾವಾಗ ಯುವತಿಗೆ ಗೊತ್ತಾಗುತ್ತೆ, ಆಗ ಆಕೆ ನ್ಯಾಯವನ್ನ ಕೇಳಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರ್ತಾರೆ. ನೋಡಿ, ಇಲ್ಲಿ ಪ್ರಭಾವಿಗಳು ಅಂದ ತಕ್ಷಣ ಪೊಲೀಸರಿಗೆ ಅದೇನೋ ಒಂಥರ ಮಮಕಾರ ಉಕ್ಕಿ ಬಂದ್ಬಿಡುತ್ತೆ ಈ ಡಿಪಾರ್ಟ್ಮೆಂಟ್ ಅವ್ರಿಗೆ. ಭಾರತದ ಒಂದು ಇದೇ ಹಾಗೆ ಅಂತ ಅನ್ಸುತ್ತೆ. ನೀವು ಕರ್ನಾಟಕ ಅಲ್ಲ, ಭಾರತ ದೇಶದ ಯಾವುದೇ ಠಾಣೆಗಳನ್ನು ತೆಗೆದುಕೊಂಡು ಹೋಗಿ, ಯಾಕಂದ್ರೆ ಇದು ಕರ್ನಾಟಕದ ಪ್ರಕರಣ ಅಲ್ಲ, ಇದು ಇನ್ನು ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ನಡೆದಿರುವಂತಹ ಇಂದಿರಾಪುರಂ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ. ಇಂದಿರಾಪುರಂ ಠಾಣೆಯ ವ್ಯಾಪ್ತಿಯ ಪೊಲೀಸರು ಆಮೇಲೆ ಏನ್ ಮಾಡ್ತಾರೆ, ಹೆಂಗ್ FIR ದಾಖಲು ಮಾಡ್ತಾರೆ, ಈ ಪ್ರಭಾವಿಗಳಾದ್ರೆ ಹೆಂಗ್ ಬಿಟ್ಬಿಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಏನು ಇಂದಿರಾಪುರಂ ಠಾಣೆಗೆ ಈ ಯುವತಿ ಹೋಗ್ತಾಳೆ, ನನಗೆ ಈ ತರ ಯಶ್ ದಯಾಳ್ ಕ್ರಿಕೆಟಿಗ ಲೈಂಗಿಕ ದೌರ್ಜನ್ಯ, ನನ್ನನ್ನು ಬಳಸ್ಕೊಂಡು ಪ್ರೀತಿ ಮಾಡುವುದಾಗಿ, ಮದುವೆ ಆಗುವುದಾಗಿ ನಂಬಿಸಿ ನನ್ನನ್ನು ದೈಹಿಕವಾಗಿ ಆತ ಬಳಸ್ಕೊಂಡಿದ್ದಾನೆ, ನನಗೆ ನ್ಯಾಯ ಕೊಡಿಸಿ, ಈಗ ಕೈ ಕೊಡ್ತಾ ಇದ್ದಾನೆ, ನನಗೆ ಮದುವೆ ಆಗೋದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತೇಳಿ ನ್ಯಾಯ ಕೊಡಿಸಿ ಅಂತೇಳಿ ಪೊಲೀಸರ ಬಳಿ ಹೋದಾಗ ಪೊಲೀಸ್ ಠಾಣೆಯಲ್ಲಿ ತೆಗೆದು ಬಿಸಾಕ್ತಾರೆ ಆಕೆಯ ದೂರನ್ನ ತೆಗೆದುಕೊಳ್ಳೋದೇ ಇಲ್ಲ. ಆಗ ಏನ್ ಮಾಡ್ಬೇಕು ಆಕೆ ನೋಡಿ, ಅದಕ್ಕೆ ಬುದ್ಧಿವಂತರಾಗ್ಬೇಕು ಹೆಣ್ಮಕ್ಳು ಅನ್ನೋದಕ್ಕೆ. ಇಂಥವ್ರ ಕೈಯಲ್ಲೆಲ್ಲ ತಗ್ಲಾಕೊಂಡ್ರೆ ಏನಾಗುತ್ತೆ ನೋಡಿ, ಎಲ್ಲೆಲ್ಲ ಅಲ್ದಾಡ್ಬೇಕಾಗುತ್ತೆ. ಕ್ಷಣಿಕ ಸುಖಕ್ಕೋಸ್ಕರ ಇಡೀ ತಮ್ಮ ಸುಂದರವಾದಂತಹ ಬದುಕನ್ನೇ ಗೆಡುವುದರಲ್ಲಿ ನೋಡಿ, ಇದು ಒಂದು, ಈ ಪ್ರಕರಣ ಕೂಡ ಒಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಯಾರೋ ಒಬ್ಬ ಪ್ರಭಾವಿ ಕ್ರಿಕೆಟ್ ಪ್ಲೇಯರ್, ಇವನು ಯಶ್ ದಯಾಳು ಸಖತ್ ಅಂತ ಹೇಳಿ ಆ ಹುಡುಗಿ ಆತನನ್ನ ನಂಬ್ಕೊಂಡು ಹೋಗಿದ್ದಕ್ಕೆ ಏನಾಯ್ತು, ಈಗ ಆಕೆಗೆ ಒಂದು ಜೀವನನೇ ಕೊಲ್ಯಾಪ್ಸ್ ಅವಳದು ಅಷ್ಟೇ. ಇವನು ಮದುವೆ ಆದ್ರೂ ಕೂಡ ನೆಮ್ಮದಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಅದಕ್ಕೆ ಈ ಸೆಲೆಬ್ರಿಟೀಸ್ಗಳು, ಈ ಕ್ರೀಡಾಪಟುಗಳ ಜೊತೆ ಈ ಹುಡುಗಿರು ಈ ರೀತಿ ಮುಗಿ ಬೀಳೋದನ್ನ ಬಿಡಬೇಕು ಅಂತಾನೆ ಅನ್ಸುತ್ತೆ. ಒಂದು ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಎಷ್ಟು ದಿಮಾಕಿಂದ ಆ ಹುಡುಗಿ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ವಿರಾಟ್ ಕೊಹ್ಲಿ ಮತ್ತೆ ಇನ್ನೊಬ್ಬ ಓಪನಿಂಗ್ ಬ್ಯಾಟ್ಸ್ಮನ್, ಆತನ ಹೆಸರು ನೆನಪಾಗ್ತಲ್ಲ, ಒಂದು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಒಂದು ಯುವತಿ ಹೆಂಗೆ ಆಟಿಟ್ಯೂಡ್ ತೋರಿಸ್ತಾರೆ ಅಂದ್ರೆ, ಅದಕ್ಕೆ ಇಂಥವ್ರನ್ನೆಲ್ಲ ಇಗ್ನೋರ್ ಮಾಡಬೇಕು. ಬದುಕು ಸುಂದರವಾಗಿರುವಂಥದ್ದು ಇಂಥವ್ರಲ್ಲ. ಹಾಗಾಗಿ ಹೆಣ್ಮಕ್ಳು ಇಂಥ ಘಟನೆಗಳನ್ನ ನೋಡಿ ಅರ್ಥಕೊಳ್ಬೇಕು ಅನ್ನುವಂಥದ್ದು ನಮ್ಮ ಪ್ರತಿಧ್ವನಿಯ ಕಳಕಳೆ. ಇನ್ನು ಮುಂದುವರೆದು ಈ ಪ್ರಕರಣ ಏನಾಯ್ತು ಅಂತ ನೋಡೋದಾದ್ರೆ, 5 ವರ್ಷ ನಾನು ಆಗ್ಲೇ ಹೇಳಿದಾಗೆ ಈ ಯುವತಿ ಮತ್ತೆ ಯಶ್ ದಯಾಳ್ ಜೊತೆ ಈ ಲವಿ ಡವಿ 5 ವರ್ಷ ನಡೆದಿರುತ್ತೆ. ನಾನು ನಿನ್ನನ್ನು ಮದುವೆ ಆಗ್ಬಿಡ್ತೀನಿ ಅಂತ ಹೇಳಿ ನಂಬಿಸಿ ಆಕೆಯನ್ನ ದೈಹಿಕವಾಗಿ 5 ವರ್ಷಗಳ ಕಾಲ ತಿಂದು ಉಂಡು ತೇಗಿರ್ತಾನೆ. ಅದಾದ ನಂತರ ಮದುವೆಗೆ ಡಿಮ್ಯಾಂಡ್ ಮಾಡಿದಾಗ ಇಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ನೋಡಿ ಎಂತಹ
ಅದಕ್ಕೆ ಹೇಳೋದು, ಈ ಕ್ರೀಡಾಪಟುಗಳು, ಸೆಲೆಬ್ರಿಟೀಸ್ಗಳು ಮಾದರಿ ಆಗ್ತಾ ಇಲ್ಲ, ಈ ಸಮಾಜಕ್ಕೆ ಮಾರಕ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕಳವಳ ವ್ಯಕ್ತಪಡಿಸ್ತಾ ಇರೋದು ಪ್ರತಿಧ್ವನಿ. ಅದಕ್ಕೆ ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರುವಂಥದ್ದು. ಹೆಣ್ಮಕ್ಳು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಹಾಗಾದ್ರೆ ಏನಾಯ್ತು, ಈ ಯುವತಿ ಇಷ್ಟಕ್ಕೆ ಬಿಟ್ಬಿಟ್ಲ? ಇಂದಿರಾಪುರಂ ಠಾಣೆಗೆ ಹೋಗಿ ಒಬ್ಬ ದೂರ್ ಕೊಡೋಕೆ ಹೋದಾಗ ಪೊಲೀಸರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ದೂರ್ ತೆಗೆದುಕೊಳ್ಳಲ್ಲ. ಆಗ ಈಕೆ ಏನ್ ಮಾಡ್ತಾಳೆ, ಯುವತಿ ಉತ್ತರ ಪ್ರದೇಶ ಘಟನೆ ನಡೆದಿರುವಂಥದ್ದು, ಗಾಜಿಯಾಬಾದ್ನ ಉತ್ತರ ಪ್ರದೇಶದಲ್ಲಿ ಇಂದಿರಾಪುರಂ ಠಾಣೆಯಲ್ಲಿ. ಸೊ ಆಗ ಆಕೆ ಏನ್ ಮಾಡ್ತಾಳೆ, ಸೊ ಯೋಗಿ ಆದಿತ್ಯನಾಥ್, ಮುಖ್ಯಮಂತ್ರಿ ಆಗಿರುವಂತಹ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರನ್ನ ಹೆಂಗೆ ಸಂಪರ್ಕ ಮಾಡ್ತಾಳೆ. ಅದಕ್ಕೆ ಹೆಣ್ಮಕ್ಳು ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಹೇಳೋದು. IGRS ಮೂಲಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ದೂರನ್ನ ಸಲ್ಲಿಸ್ತಾರೆ. ಆವಾಗ ಈ ಆಗ ಪೊಲೀಸರು ಎಚ್ಚೆತ್ಕೊಳ್ತಾರೆ. ಕ್ರಿಕೆಟಿಗ ತಮ್ಮನ್ನ ದೈಹಿಕವಾಗಿ ಶೋಷಣೆ ಮಾಡಿ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡು ನನಗೀಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಕೈ ಕೊಡ್ತಾ ಇದ್ದೇನೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವ್ರಿಗೆ IGRS ಮೂಲಕ ಆಕೆ ಯುವತಿ ದೂರನ್ನ ಸಲ್ಲಿಸಿದಾಗ ಇದನ್ನ ಫಾಲೋ ಅಪ್ ಮಾಡಿದಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅವ್ರ ಒಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ. ಇಂತಹ ದೂರುಗಳು ಬಂದಾಗ ಅದನ್ನ ಇಮಿಡಿಯೇಟ್ಲಿ ಎಚ್ಚೆತ್ಕೊಂಡು ಠಾಣೆಗೆ ಒಂದು ಸಿಗ್ನಲ್ ಕೊಡ್ತಾರೆ, ಇಲ್ಲ ಈ ಪ್ರಕರಣ ದಾಖಲಿಸ್ಕೊಳ್ಳಿ ಅಂತೇಳಿ. ಸೊ ಅದಾದ ನಂತರ ಪೊಲೀಸರು ಎಚ್ಚೆತ್ಕೊಂಡು ಈ ಯುವತಿಯ ಮತ್ತೆ ಯಶ್ ದಯಾಳ್ ವಿಚಾರಣೆ ಮಾಡಿ ಈ ಯುವತಿಯ ದೂರನ್ನ ತೆಗೆದುಕೊಂಡು ಇದೀಗ FIR ಮಾಡಿದ್ದಾರೆ. ಯಶ್ ದಯಾಳ್ ಮೇಲೆ ಲೈಂಗಿಕ ಶೋಷಣೆ ನಡೆಸಿದ ಆರೋಪದ ಮೇಲೆ ಸ್ಪೀಡ್ ಬೌಲರ್ ಯಶ್ ದಯಾಳ್ ಮೇಲೆ ಇದೀಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ಏನು ಅಂತ ನೋಡೋದಾದ್ರೆ, ಯಶ್ ದಯಾಳ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ವಿಧಿ 69ರ ಅನ್ವಯ ಏನ್ ಹೇಳುತ್ತೆ. ಈ 69ರ ಅನ್ವಯ ಅಂತ ನೋಡೋದಾದ್ರೆ, ಮೋಸದ ದಾರಿಯಲ್ಲಿ ಲೈಂಗಿಕ ಸಂಪರ್ಕ, ಮದುವೆಯಾಗುವುದಾಗಿ ಸುಳ್ಳು ಭರವಸೆ, ಲೈಂಗಿಕವಾಗಿ ಆ ಯುವತಿಯನ್ನ ಬಳಸ್ಕೊಂಡು ನಾನು ಮದುವೆ ಆಗ್ಬಿಡ್ತೀನಿ ಅಂತೇಳಿ ಪುಸ್ಲಾಯಿಸಿ ಸುಳ್ಳು ಭರವಸೆ ಕೊಟ್ಟಿರುವಂತಹ ಆರೋಪದ ಮೇಲೆ ಇದೀಗ ಯಶ್ ದಯಾಳ್ ಮೇಲೆ FIR ದಾಖಲಾಗಿರುವಂಥದ್ದು. ಇಂಥ ಪ್ರಕರಣಗಳಿಂದಾಗಿ ಇನ್ನು ಮುಂದೆ ಆದರೂ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಚ್ಚೆತ್ತುಕೊಳ್ಳಿ ಎನ್ನುವಂಥದ್ದೇ ನಮ್ಮ ಪ್ರತಿಧ್ವನಿಯ ಕಳಕಳಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಈ ಯಶ್ ದಯಾಳ್ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.